ಹಾಯ್ ಹಲೋ ನಮಸ್ತೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬೆನ್ಕ್ಯೂ ಮಾನಿಟರ್ ತರಿಸಿದ್ದೀನಿ, ಸ್ಟೈಲಿಶ್ ಮಾನಿಟರ್ ವಿತ್ ಹೈ ಕೇರ್ ಅಂತೇಳಿ ಟೆಕ್ನಾಲಜಿ. ಸೊ ಈ ಥರ ಇದೆ. 27 ಇಂಚಿಂದು ಫೋಟೋಶಾಪಿಗೆ ಬೇಕಾಗಿತ್ತು. ಸೊ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇತ್ತೀಚೆಗೆ ಟೆಕ್ನಾಲಜಿ ಪ್ರಕಾರ ಹೈ ಕೇರ್ಗೆ ಜಾಸ್ತಿ ಅಡ್ಜಸ್ಟ್ ಆಗುವಂಥ ಬೆನ್ಕ್ಯೂ ಮಾನಿಟರ್ ಅಂತೇಳಿ ಜಾಸ್ತಿ ಟ್ರೆಂಡಿಂಗಲ್ಲಿದೆ. ಸೊ ಅದನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ. GW ಸೀರೀಸ್ 790. ಸೊ ಅಮೆಝಾನ್ನಿಂದ ಬೈ ಮಾಡಿದೆ. ನೋಡೋಣ ಸ್ಪೆಷಲ್ ಏನೇನು ಕೊಟ್ಟಿದ್ದಾರೆ, ಕ್ವಾಂಟಿಟಿ ಏನು ಥರ ಇದೆ. ಸೊ ಸೇಫ್ಟಿ ಮೆಜರ್ಮೆಂಟ್ ಜಾಸ್ತಿ ಇದೆ. ಸೊ ಈ ಥರ ಇದೆ. ಸೊ ಇದು ಮಾನಿಟರ್ ಸ್ಟ್ಯಾಂಡ್ ಇದೆ. ಪವರ್ ಕೇಬಲ್ ಇದೆ. 250 ವ್ಯಾಟ್ ಪವರ್ ಕೇಬಲ್. ಇದು HDMI ಕೇಬಲ್. ಎಷ್ಟೋ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಸೊ ಇದು ಮಾನಿಟರ್ ಸೊ ಈ ಥರ ಬೆನ್ಕ್ಯೂ ಮಾನಿಟರ್ 27 ಇಂಚಸ್ ಫೋಟೋಶಾಪ್ ಯೂಸ್ ಎಲ್ಲ ತರಿಸಿದ್ದೀನಿ. ಸೊ ಈ ಥರ ಮಾನಿಟರ್ ಇದೆ. 27 ಇಂಚಿಂದು ಬೆನ್ಕ್ಯೂ ಮಾನಿಟರ್. ಫೋಟೋಶಾಪ್ ಮತ್ತು ವಿಡಿಯೋಗ್ರಾಫಿಗೆ ಇತ್ತೀಚೆಗೆ ಹೈ ಕೇರ್ ಸಲುವಾಗಿ ಬೆನ್ಕ್ಯೂ ಮಾನಿಟರ್ ತುಂಬ ಚೆನ್ನಾಗಿದೆ. ಆಮೇಲೆ LED ಬ್ಲ್ಯಾಕ್ ಲೈಟ್ ಮಾನಿಟರ್ ಕೂಡ ಇದೆ. ಜಾಸ್ತಿ ಫೋಟೋಶಾಪ್ ಯೂಸ್ ಯಾರು ಮಾಡ್ತಾರೆ ಅಂಥವ್ರಿಗೆ ಇದು ಕಣ್ಣಿಗೆ ಏನು ಎಫೆಕ್ಟ್ ಆಗಲ್ಲ. ಸೊ ಅದ್ರ ಸಲುವಾಗಿ ಬೆನ್ಕ್ಯೂ ಮಾನಿಟರ್ ಒಂದು ಟೆಸ್ಟ್ ಮಾಡೋಣ ಅಂತ ತರಿಸಿದ್ದೀನಿ. ನನ್ನ ಕಡೆ ಆಲ್ರೆಡಿ HP ಆಮೇಲೆ ಲೆನೋವೊ ಇದೆ. ಸೊ ಇದೊಂದು ಬೆನ್ಕ್ಯೂ ಮಾನಿಟರ್ ಒಂದು ಯೂಸ್ ಮಾಡೋಣ ಅಂತ ತರಿಸಿದ್ದೀನಿ.
ಮುಂದೆ ರಿಸಲ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ನಿಮಗೆ. ಯಾರ್ಯಾರು ಪ್ರೊವೈಡ್ ಮಾಡಂಗಿದ್ರೆ 2024 ಅಲ್ಲಿ ಮಾಡಬೇಕಾದ್ರೆ ಬೆಂಕಿ ಮಾಡ್ರಿ. ಇತ್ತೀಚೆಗೆ ಜಾಸ್ತಿ ಐ ಕೇರಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮಗೆ ಸೊಲ್ಯೂಷನ್ ಕೊಟ್ಟಿದ್ದು ಬೆಂಕಿ ಮಾನಿಟರ್ ಸೊಲ್ಯೂಷನ್. ಕಣ್ಣಿಗೆ ಎಫೆಕ್ಟ್ ಆಗಲ್ಲ. ನೋಡೋಣ ಯೂಸ್ ಮಾಡಿ ಯಾವ ಥರ ಇದೆ ಅಂತೇಳಿ. ವಿಡಿಯೋಗ್ರಫಿಗೆ ಫೋಟೋಗ್ರಫಿಗೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದು ರೊಟೇಷನ್ ಕೂಡ ಆಗುತ್ತೆ. ನನ್ನ ಸಬ್ಸ್ಕ್ರೈಬರ್ ಯಾರು ಇದ್ರೆ ಮತ್ತು ಫಾಲೋವರ್ಸ್ ಯಾರು ಇದ್ರೆ ಅಂಥವ್ರಿಗೆ ಯಾರಿಗೆ ಯೂಸ್ ಮಾಡೋರಿದ್ರೆ ಬೆಂಕಿ ಮಾನಿಟರ್ ಯೂಸ್ ಮಾಡಿ, ಕಣ್ಣಿಗೆ ಎಫೆಕ್ಟ್ ಆಗಲ್ಲ ಅಂತ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಹೀಗೆ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ.